ಚಿತ್ರಾನ್ನ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬರೀ ನಮ್ಮ ಕರ್ನಾಟಕದ ಊಟನೇ ಮಾಡೋದು. ಸರಿ, ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರಮೇಶ್ ಸರ್ ಅಂದ ತಕ್ಷಣ ಕಾಂಬಿನೇಷನ್ ನೋಡಿದೀವಿ. ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು. ಈ ತರದ ಒಂದು ಕಾಂಬಿನೇಷನ್ ಅವ್ರಿಬ್ರು ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು, ವಿಭಿನ್ನವಾದ ಸ್ಲ್ಯಾಂಗು ಕನ್ನಡದು. ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ? ನಾನು ಫಸ್ಟ್ ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಮನಸ್ಫೂರ್ತಿಯಾಗಿ. ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ, ಆಮೇಲೆ ಮಾಧ್ಯಮದವರು, ಆಮೇಲೆ ಇವರು ನಮ್ಮ ಟಿ ವಿಯವರೆಲ್ಲರೂ ಎಲ್ಲಕ್ಕೆ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದೇನು ಪ್ರೀತಿ ಬಂತು ಮಾತ್ರ. ನಿಮಗೂ ಬೇಜಾರಾಗಿದ್ದು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ. ನಿಜವಾಗ ಯೂಟ್ಯೂಬರ್ ಎಲ್ಲರೂ ಒಳ್ಳೆದಾಗೆ ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಸಿ ಆಯ್ತಪ್ಪ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆ ಸ್ಲ್ಯಾಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವ್ರು ಅಮ್ಮ ಏನಮ್ಮ ನಿನ್ಗೆ ಏನ್ ಬೇಕಮ್ಮ ನಿನ್ಗೆ? ಅದು ಆ ಡೈಲಾಗ್ ಬೇಕು. ಅದು ಹೂನಮ್ಮ, ನಾನು ಹೇಳಿದ್ನಲ್ಲ ಈ ಅಪ್ಪನು ಶ್ರೀನಿವಾಸ ರಾಜ್ನು ಬಂದ್ಬಿಟ್ಟು ಕತೆ ಹೇಳಕ್ ಬರ್ತಾ ಇದ್ನಲ್ಲ, ಅವಾಗ ನನಗೆ ಮಟನ್ನು, ಬೋಟಿ, ಚಾಕಣ ಇದೇ ವಾಸನೆ ಬರ್ತಾ ಇದ್ವಿ. ಇದೇ ನಿಂಗೆ ಅಂತ ಅದ್ರಿಗೆ ಬರ್ತಾ ಒಳ್ಳೆ ಹೂವಾಸನೆ ಬಂದ್ಬಿಡದ, ಘಮ 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 ಆಗ್ತಿತ್ತು. ನನಗಿದು ಹೇಳಿದಾಗ ನಿಜ ನನಗೂ ಸ್ವಲ್ಪ ಭಯ ಆಯಿತು. ಇದನ್ನ ಹೆಂಗೆ ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ. ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಒಂದು ಸರ್ ಇದು ಹೀಗಿದೆ, ನೀವಿಬ್ರು ಸೇರ್ಕೊಳ್ಳಿ, ಏನು ಮಾಡ್ತೀರಿ ನೋಡಿ ನೋಡಿ ಸರ್, ಅಷ್ಟೇ ಸರ್, ಟೇಕ್ ಹೋಗ್ಬಿಡೋಣ ಸರ್ ಒಂದು ಹೀರಿ ಸರ್ ಹೀರಿ ಅಂತೂ ನಾವು ಕೊನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳಿಕ ಅಂದ ಬಂದುಂಟು ಅಂದ ಪಣ್ಣೊಂದ ನಲ್ಲ ಪಣ್ಣು ಅವಳೆ ಪಣ್ಣು ಎಂದ ಕನ್ನಡ ಕಲಿತು ನಮಗೆ ಹೇಳ್ತಲ್ಲ ನಲ್ಲ ಪಣ್ಣು. ಇವೆಲ್ಲ ಸೇರ್ಕೊಂಡು ಮಾಡಿದ್ವಿ ಇಂಪ್ರೊವೈಸೇಷನ್ಸ್ಗಳು. ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು. ಯಾಕೆ ಹೇಳಿ, ಅರ್ಜುನನ ಕತೆ, ನೀರು ಗೆಗರ ಕತೆ, ಆಮೇಲಿಂದ ಎಲ್ಲೋ ಈ ಇದರಲ್ಲಿ ಇರೋದು ಯಾಕೋ ಮೇಕೆ ಸೀನ್ ಮಾಡ್ತಾ ಇದ್ದೀವಿ. ಆ ಮೇಕೆ ಸೀನ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಮೇಕೆ ಮರಿಬೇಡ ಹೇಳುವುದಿಲ್ಲ. ನಿಜವಲ್ಲ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಇವರು ಅದೇ ನನಗೆ 2 ಪೀಸಲ್ಲಿ ಇರಬೇಕು ಅಂತ ನೋಡಿದ್ರು. ಬೇಡ ಸರ್ 2 ಪೀಸ್ ಬೇಡ, ಅವರೆಲ್ಲ ಸುಲಿಸ್ಮಿತ ಜಯಮಾಲ ಎಲ್ಲ ಹೋಗಿದ್ದಾರೆ, ನನಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನಾನು. ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವ್ರ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ನಮ್ಮ ಗೆಲುವು ಹೌದು, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು, ನಿಮ್ಮೆಲ್ಲರ ಗೆಲುವು. ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು, ಯಾಕೆ ಬರ್ತಿಲ್ಲ ಅಂತ. ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ. ಅವರು ಅದಕ್ಕೋಸ್ಕರ ಬಂದಿತ್ತು. ನಮ್ದು ಅದೇನೋ ಕಾಗ್ತಾಳೆ ಎನ್ಕೋತಾ ಇದ್ದೆ. 2006 ಮುಂಗಾರು ಮಳೆ ಫಸ್ಟ್ ಬಂತು, ಡಿಸೆಂಬರ್ 29. ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ. ಆಮೇಲೆ ವಿಜಯ್ ಹೇಳ್ದ, ವಿಜಯ್ ನೀನು ಫೆಬ್ರವರಿ 23 ಬಾರು, ನಾನು ಮಳೆ ಬರ್ಸಿದ್ದೀನಿ, ನೀನು ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂದ. ಅವಾಗೂ ನಮ್ಗೆ ಹಿಂಗೆ ಆಗಿತ್ತು. ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ ಏನೆಲ್ಲರ ಮನೆಯಲ್ಲೂ ಇಷ್ಟಿದ್ದು ಸಿಡಿಗಳು, ರಿಮೇಕ್ ಸಿಡಿಗಳು. ಅದಾದ್ಮೇಲಿಂದ ಒಳ್ಳೇದಾಯ್ತು ಕೆಟ್ಟದಾಯ್ತು. ಹೊಸವರು ಎಂತೆಂಥವ್ರು ಅಪ್ಪ ಜಿಮ್ಗೆ ಪೋರ ಅಡ್ಲು ಸೇರ ಅಂತೇಳಿ ಮಾಡಿ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂತ ಸುಮ್ಮನೆ ಓದೋದು. ಏನ್ ಸರ್ ಮುಂಗಾರು ಮಾಡಿಮೋ 100 ಕೊಟ್ಲು, ದುನಿಯಾ ಅದು ನೀವು 50 ಕೊಟ್ಲು. ಅವನೇ ಎಂತಾಯ್ತು ಸಿನಿಮಾಕ್ಕೆ 60/40 ಸೈಟ್ ಅಮ್ಮೇಸ್ತೆ 3 ಕೊಟ್ರು ಸರ್ ಸಿನಿಮಾ ಸೈಟು. ಅವನೇವೇ ಆ ಮನೇಲಿ ಹುಡುಗರ್ನಲ್ಲಿ ಜಿಮ್ ಕಳಿಸ್ಬಿಟ್ರು. చూడ వాడు గణేశుడు 100 కోట్లు చేసిండాడంట, నీకేం పోరా వాడు చూడు దునియా విజయ్ 60 కోట్లంట పోరంత ಕಳಿಸಿ ಅವನು ಆ ಡೈರೆಕ್ಟರ್ಗಳಿಗೆ ಹೀರೋಗಳಿಗೆ ಏನೇನೋ ಗೊತ್ತಿರಲಿಲ್ಲ. ಹಂಗೆ ಮಾಡಿ ತಿರ್ಗಾ ಜನ ಬದಂಗೆ ಮಾಡಿಬಿಟ್ರು. ಇದು ಮತ್ತೆ 2026, ಅದು 2006, ಅದು 8, ಇದು 2026 ಕರೆಕ್ಟ್ ಮಾಡ್ದಮ್ಮ ನೀನು. ಒಳ್ಳೆ ಬಲೆ ಇದೆಯಾ ಕಣ ನೀನು. 8 ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ, ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು, ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲೆ ಅಂತೇಳಿ ಎಲ್ಲ ಢಣ ತಿರುಗಿಸ್ಬಿಟ್ರು. ಎಲ್ಲ ತಿರುಗಿಬಿಡ್ತು. ಎಲ್ಲ ಬರ್ತಿದ್ದಾರೆ, ನೋಡ್ತಿದ್ದಾರೆ. ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ನಮ್ಗೆ ಅದಕ್ಕಿಂತ ನಮಗೆ
ನಮ್ಗೆ ಈ ಕರ್ನಾಟಕದ ಮೂಲೆಯಿಂದ ಕಲಾವಿದ್ರ ಬರಲಿ ಎಲ್ಲ ಬರಲಿ ಅಂತಿದ್ವಿ. ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ. ಅವ್ರಿಗೆ ಅದು ಏನು ಕಾನ್ಫಿಡೆನ್ಸು, ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೀವಿ ಸರ್, ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದ್ರು. ನಾನು ಇದು ಮಾರ್ಕೆಟಿಂಗ್ ಬಿಡಲ್ಲ ಸರ್, ನಮ್ಮ ದಿವಸ ಶೂಟಿಂಗ್ ಮುಗಿದ ತಕ್ಷಣ ನಂದು ಸಿನಿಮಾ ಮುಗಿಯಲ್ಲ, ನಾನು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ನಿಜವಾಗ್ಲೂ ಪ್ರಶಾಂತ್ ಸರ್, ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ದುಡ್ಡು ಹಾಗಾಡಿ ಆ ಜನ ಏನು ತಿಂದ್ರು ಏನು ಬಿಟ್ರು ಪಾಪ. ನಾವು ಕೀನ್ಯಾಗ ಹೋಗಿದ್ವಿ, ಭಾರಿ ಕಷ್ಟ ಅಲ್ಲೆಲ್ಲ. ಈ ಯಾವುದು ಕೀನ್ಯಾದ ಬರೀ ಪ್ರಾಣಿನೇ. ಮೊದಲು ಸೋಚಿಟ್ಟೆ ಆಗ ಸಿಂಹ ಹುಲಿ ಅಂತಂದ್ವಿ, ಆಮೇಲೆ ತಾಕಪ್ಪ ಯಾವಾಗ ಅದಾಗಿ ಅಂತಂತಿದ್ವಿ. ಎಷ್ಟು 25 ದಿವಸ ಇಲ್ಲೊಂಡ್ರು ಬರೀ ಅವೇನಾ ಅವೇ ಅವಕ್ಕೆ ನಮ್ಮನ್ನು ನೋಡಿ ಅದಾಗಿ ಒಂದು ಆಸೆ ಇದೆ. ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು. ನಾವು ಜೀಪ್ ತಗೊಂಡು ಹಂಗೇ ಹೋಗ್ತಿದ್ವು. ಅದು ಹಿಂಗೆ ಸರಿ ನಮ್ಮ ನೋಡ್ತಿಂಗೆ ತಿರ್ಗಾ ಹಂಗೆ ಫಾಲೋ ಮಾಡ್ತಿದ್ದೆವು. ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ. ರಾಮ ಗೆದ್ದು ಒದ್ದಾಡ್ಬಿಟ್ಟು ಅದನ್ನ ಆಮೇಲೆ ಹಿಂಗೆ ನೋಡಿ ನಗುತ್ತೆ ನಮ್ಮ ನೋಟು. ಅಯ್ಯೋ ಸಿಂಹವೇ ಅಂದ್ಕೊಂಡಿದ್ದು ಬರೀ ಪ್ರಾಣಿನೇ ಪ್ರಾಣಿ. ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯ ಹೋಗಪ್ಪ ಅಂತ ಅನ್ನಂಗಾಯ್ತು. ಅದೇ ಥರ ನಾವು ಉಗಾಂಡ ನೆನಪಿಸ್ಕೊಂಡೆ ಸಾರು. ಅಲ್ಲಷ್ಟು ಕಷ್ಟಪಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಾಣಿಯ ಸಖಿ ಮಾಡಿದ್ರಲ್ಲ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು. KGF ಫುಲ್ ಓಪನ್ ಆಯ್ತು. ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ, ಪ್ರೀತಿ ಅಭಿಮಾನ, ನಮ್ಮೆಲ್ಲರ ಶ್ರಮ. ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದಾನೆ. ಒಳ್ಳೊಳ್ಳೆ ಖುಷಿ. ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ. ಅದೇ ಸೂಪರ್ ಮೇಡಮ್ ನೀನು ಏನು ಗಣೇಶ್ ಪಾಪ ಸುಮ್ಮನೆ ಕುಣಿಸ್ಬಿಟ್ಟಿದೆ. ಗಣೇಶನ್ ಕುಣಿಸ್ಬಿಡ್ರೆ ಅಲ್ಲ, ಇದು ಸಿನಿಮಾ ಸಕ್ಸಸ್ ಮೇಟು, ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತು. ಈಗ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ. ಎಲ್ಲರೂ ಸಾರು ಫೋನ್ ಮಾಡಿ ಹೇಳ್ತಾರೆ ಕೆಲಸಬಿಟ್ಟೆ ಅಂತಂದ್ರು. ನಿಮ್ಮ ಅಂತ ಒಂದು ಪ್ರಮೋಷನ್ ಬರಲಿಲ್ಲ, ಫೋನ್ ಮಾಡಿದ ತಕ್ಷಣ ತೆತ್ಬಿಟ್ಟಲ್ಲ ಅಂತಾರೆ. ಪ್ರಮೋಷನ್ ಬರ್ಬೇಕಲ್ಲ ಅಂತಾರೆ. ಸಿನಿಮಾ ಬಿಟ್ಟಿಲ್ವಲ್ಲ ಅಂತಾರೆ. ಅಲ್ಲೇ ಇರಲಿ ಪಾಪ, ಗೊತ್ತಿಲ್ಲ ನೆಕ್ಸ್ಟ್ ML MP ಏನಾಗಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣೋ 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 ಶರಣೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗಣೇಶ ಗಣಪ ಗಣಪ ಈ ಥರದೊಂದು ನಿಜವಾಗ್ಲೂ ಒಂದು ರೀತಿ ಬೇರೆ ಯುಗ ಪರ್ವ, ಗಣಪನ ಪರ್ವ ಶುರುವಾಯ್ತಲ್ಲ. ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು. ಶಾರದಮ್ಮಂಗೆ ವಿಶೇಷವಾದ ಥ್ಯಾಂಕ್ ಯು. ಮೀನ ಕಣ್ಣೊಳಗೆ ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಒಳ್ಳೇದಾಗ್ಲಿ.